ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆಗೆ ಬಂದವಳು ಕಣ್ಮರೆಯಾದ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಾಂಕಾ ಮಾಡಿದ್ದು ಅಂತಿಂಥ ನಾಟಕ ಅಲ್ಲ. ವ್ಯಾಲೆಂಟೈನ್ಸ್ ಡೇ ಎಂದೇ ದೊಡ್ಡ ಡ್ರಾಮಾ ಮಾಡಿದ್ದಾಳೆ ಪ್ರಿಯಾಂಕಾ. ಮದುವೆಗೆ ಬಂದವಳು ಕಣ್ಮರೆಯಾದ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಾಂಕಾ ಮಾಡಿದ್ದು ಅಂತಿಂಥ ನಾಟಕ ಅಲ್ಲ. ವ್ಯಾಲೆಂಟೈನ್ಸ್ ಡೇ ಎಂದೇ ದೊಡ್ಡ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದು ಪ್ರಿಯಾಂಕಾ. ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಹೇಳಿ ನಂಬುವಂತೆ ಮಾಡಿದ್ದಂತಹ ಈ ಐನಾತಿ ಕೆರೆ ಪಕ್ಕದಲ್ಲಿ ಸಿಕ್ಕ ಕುರುಹುಗಳೆಲ್ಲ ಥೇಟ್ ಸಿನಿಮಾ ಸೀನ್ ಅಂತಿತ್ತು. 30 ಲಕ್ಷ ಮೌಲ್ಯದ ಚಿನ್ನಾಭರಣ ತೊಟ್ಟು ಬಂದವಳು ಹೋಗಿದ್ದು ಎಲ್ಲಿಗೆ? ಸಿಸಿಟಿವಿ ಬೆನ್ನತ್ತಿ ಹೋದ ಪೊಲೀಸರಿಗೆ ಲವರ್ ಜೊತೆ ಸಿಕ್ಕಿ ಬಿದ್ದಿದ್ದಾಳೆ ಪ್ರಿಯಾಂಕಾ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಇಲಾಖೆಯನ್ನೇ ದಿಕ್ಕನ್ನ ತಪ್ಪಿಸಿದ್ಲು ಈ ಪ್ರಿಯಾಂಕಾ. ಪ್ರಿಯಾಂಕಾ ಮಾಡಿದ್ದು ಅಂತಿಂತ ನಾಟಕ ಅಲ್ಲ. ವ್ಯಾಲೆಂಟೈನ್ಸ್ ಡೇ ಎಂದೇ ದೊಡ್ಡ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ಲು ಈ ಪ್ರಿಯಾಂಕಾ. ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಹೇಳಿ ಆತರ ನಂಬೋ ಹಾಗೆ ಕ್ರಿಯೇಟ್ ಮಾಡಿದ್ಲು ಸೀನ್ ನ. ಕೆರೆ ಪಕ್ಕದಲ್ಲಿ ಸಿಕ್ಕ ಕುರುಹುಗಳೆಲ್ಲ ಕೂಡ ಥೇಟ್ ಸಿನಿಮಾ ನಂತಿತ್ತು. 30 ಲಕ್ಷ ಮೌಲ್ಯದ ಚಿನ್ನಾಭರಣ ತೊಟ್ಟು ಬಂದವಳು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನುವಂತಹ ಪ್ರಶ್ನೆ ಮೂಡಿತ್ತು. ಸಿಸಿಟಿವಿ ಬೆನ್ನತ್ತಿ ಹೋದಂತಹ ಪೊಲೀಸರಿಗೆ ಲವರ್ ಜೊತೆ ಸಿಕ್ಕಿ ಬಿದ್ದಿದ್ದಾಳೆ ಈ ಐನಾತಿ. ಎರಡು ದಿನಗಳಿಂದ ಪ್ರಿಯಕರ ಡೇವಿಡ್ ಜೊತೆ ಪ್ರಿಯಾಂಕಾ ಇದ್ಲಂತೆ. ಡೇವಿಡ್ ಜೊತೆ ಬಿಹಾರಕ್ಕೆ ತೆರಳಿ ಹೊಸ ಜೀವನಕ್ಕೆ ಮಾಡಿದ್ದಂತೆ ಪ್ಲಾನ್. ಕುಣಿಗಲ್ನ ಅಂಚೆ ಪಾಳ್ಯದಲ್ಲಿರೋ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಪ್ರಿಯಾಂಕಾ ಕೆಲಸದ ವೇಳೆ ಪರಿಚಯವಾಗಿದ್ದ ಬಿಹಾರ ಮೂಲದ ಡೇವಿಡ್. ಪ್ರಿಯಾಂಕಾ ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲೇ ಸೂಪರ್ವೈಸರ್ ಆಗಿ ಡೇವಿಡ್ ಕೆಲಸ ಮಾಡ್ತಾ ಇದ್ದ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಿಯಾಂಕಾ ಪತಿ. ಪ್ರಿಯಾಂಕಾಗೆ ಡೇವಿಡ್ ಪರಿಚಯ ಮಾಡಿಕೊಟ್ಟಿದೆ ಆಕೆಯ ಪತಿಯಂತೆ. ಪ್ರಿಯಾಂಕಾ ಡೇವಿಡ್ ಮಧ್ಯೆ ಶುರುವಾಗಿತ್ತು ಅನೈತಿಕ ಸಂಬಂಧ. ಡೇವಿಡ್ ಪತ್ನಿ ಹೆರಿಗೆಗೆ ಹೋಗಿದ್ದೆ ನೆಪ ಮಾಡಿಕೊಂಡು ಪ್ರಿಯಾಂಕಾ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದ. ಬಿಹಾರಕ್ಕೆ ಹೋಗೋ ಮುಂಚೆಯೇ ಲಾಡ್ಜ್ ನಲ್ಲಿ ಸಿಕ್ಕಿ ಬಿದ್ದಿದ್ದ ಪ್ರಿಯಾಂಕಾ ಹಾಗೆ ಡೇವಿಡ್. 2 ದಿನಗಳಿಂದ ಪ್ರಿಯಕರ ಡೇವಿಡ್ ಜೊತೆ ಪ್ರಿಯಾಂಕಾ ಇದ್ಲು. ಡೇವಿಡ್ ಜೊತೆ ಬಿಹಾರಕ್ಕೆ ತೆರಳಿ ಹೊಸ ಜೀವನಕ್ಕೆ ನಡೆದಿತ್ತು ಇವರಿಬ್ಬರ ಮಧ್ಯೆ ಪ್ಲಾನ್. ಕುಣಿಗಲ್ನ ಅಂಚೆ ಪಾಳ್ಯದಲ್ಲಿರುವಂತಹ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ಲು ಈಕೆ. ಕೆಲಸದಲ್ಲಿ ಪರಿಚಯವಾಗಿದ್ದಂತಹ ಬಿಹಾರ ಮೂಲದ ಡೇವಿಡ್. ಪ್ರಿಯಾಂಕಾ ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲೇ ಡೇವಿಡ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ನಂತೆ. ಅದೇ ಕಂಪನಿಯಲ್ಲಿ ಪ್ರಿಯಾಂಕಾ ಪತಿ ಕೂಡ ಕೆಲಸ ಮಾಡ್ತಾ ಇದ್ದ. ಪ್ರಿಯಾಂಕಾಗೆ ಡೇವಿಡ್ ಪರಿಚಯ ಮಾಡಿಕೊಟ್ಟಿದ್ದೆ ಪ್ರಿಯಾಂಕನ ಪತಿ. ಆಕೆಯ ಹಸ್ಬೆಂಡೇ ಡೇವಿಡ್ ನ ಪರಿಚಯ ಮಾಡಿಕೊಟ್ಟಿದ್ದಂತೆ. ಪ್ರಿಯಾಂಕಾ ಡೇವಿಡ್ ಮಧ್ಯೆ ಅಲ್ಲೇ ಶುರುವಾಗಿತ್ತು ಅನೈತಿಕ ಸಂಬಂಧ. ಡೇವಿಡ್ ಪತ್ನಿ ಹೆರಿಗೆಗೆ ಹೋಗಿದ್ದೆ ನೆಪ ಮಾಡಿಕೊಂಡು ಪ್ರಿಯಾಂಕಾ ಜೊತೆ ಆತ ಸಂಬಂಧವನ್ನ ಬೆಳೆಸ್ಕೊಂಡಿದ್ದ. ಬಿಹಾರಕ್ಕೆ ಹೋಗೋ ಮುಂಚೆಯೇ ಲಾಡ್ಜ್ ನಲ್ಲಿ ಇಬ್ರು ಕೂಡ ಈಗ ಸಿಕ್ ಬಿದ್ದಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದ್ದಾರೆ ಪ್ರಿಯಾಂಕಾ ಹಾಗೆ ಡೇವಿಡ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಇವಳ ಕಥೆ, ಚಿತ್ರಕಥೆ, ಸಂಭಾಷಣೆ ವಾವ್ ಸಖತ್ತಾಗಿದೆ. ನಿಜಕ್ಕೂ ಒಂದು ಸಿನಿಮಾ ಮಾಡಬಹುದು ಅನ್ಸುತ್ತೆ. ಚೇತನ್, ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಮೇಡಮ್, ಏನು ಮದುವೆಗೆ ಬಂದಂತಹ ಮಹಿಳೆ ನಾಪತ್ತೆ ಪ್ರಕರಣ ಸಂಬಂಧ ಈಗ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಆಕೆಯನ್ನ ಕೊಲೆ ಮಾಡಲಾಗಿದೆ, ಅತ್ಯಾಚಾರ ಮಾಡಲಾಗಿದೆ. ಆಕೆ 25 ಲಕ್ಷದ ಚಿನ್ನಾಭರಣವನ್ನ ಧರಿಸಿದ್ಲು. ಹಾಗಾಗಿ ಅವಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋ ಶಂಕೆಯನ್ನ ವ್ಯಕ್ತಗೊಳಿಸಲಾಗಿತ್ತು. ಜೊತೆಗೆ ಏನು ನೆನೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ಕಲ್ಕೆರೆಯ ಕೆರೆಯ ಬಳಿ
ತಡರಾತ್ರಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಇದು ಕೊಲೆಯೂ ಅಲ್ಲ, ಅತ್ಯಾಚಾರವೂ ಅಲ್ಲ, ಬದಲಿಗೆ ಪ್ರೇಮಿಗಳ ನಾಟಕ ಅನ್ನೋದನ್ನ ಹಾಸನದ ಪೊಲೀಸರು ಬಯಲು ಮಾಡಿರ್ತಕ್ಕಂಥದ್ದು. ಈ ಏನು ನಾಪತ್ತೆ ಪ್ರಕರಣದಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು, ಏನು ಸಿನಿಮಾ ರೀತಿಯಲ್ಲಿ ಸಖತ್ ಸೀನ್ ಕ್ರಿಯೇಟ್ ಮಾಡಿದಂತಹ ಲೇಡಿ ಈಗ ಕುಣಿಗಲ್ನ ಲಾಡ್ಜ್ ಒಂದರಲ್ಲಿ ಪ್ರಿಯಕರನ ಜೊತೆಯಲ್ಲಿ ಸಿಕ್ಬಿದ್ದಿರ್ತಕ್ಕಂಥದ್ದು. ಏನು ಈಕೆ ಅಂಚೆಪಾಳ್ಯ, ಕುಣಿಗಲ್ನ ಅಂಚೆಪಾಳ್ಯದಲ್ಲಿ ಇರ್ತಕ್ಕಂಥ ಹೆಲ್ತಿಯಂ ಅನ್ನೋ ಫ್ಯಾಕ್ಟರಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ಅಲ್ಲೇ ಸೂಪರ್ವೈಸರ್ ಆಗಿತ್ತಂತ ಡೇವಿಡ್ ಪರಿಚಯವಾಗುತ್ತೆ. ಈ ಮುಂಚೆ ಡೇವಿಡ್ಗೂ ಕೂಡ ಮದುವೆ ಆಗಿರುತ್ತೆ. ಆದ್ರೆ ಏನು ಹೆರಿಗೆಗೋಸ್ಕರ UP ಮೂಲದ ಮಹಿಳೆಯನ್ನ ಏನು ಡೇವಿಡ್ ಮದುವೆ ಆಗಿರ್ತಾನೆ, ಆಕೆ ಹೆರಿಗೆಯ ಸಮಯಕ್ಕೆ ಆ ಊರಿಗೆ ಹೋಗಿರ್ತಾಳೆ. ಅದೇ ಸಮಯವನ್ನ ನೆಪ ಮಾಡ್ಕೊಂಡಂತ ಡೇವಿಡ್ ಮತ್ತೆ ಏನು ಪ್ರಿಯಾಂಕಾ ಜೊತೆ ಪ್ರೇಮಾಂಕುರವಾಗಿದೆ. ಏನು ಇಬ್ರು ಕೂಡ ನಿನ್ನೆ ಅಂದ್ರೆ ಏನು ವ್ಯಾಲೆಂಟೈನ್ಸ್ ಡೇ ಇತ್ತು ಇವತ್ತು, ಹಾಗಾಗಿ ಇವತ್ತು ಟಿಕೆಟ್ ಕೂಡ ಬುಕ್ ಮಾಡಿದ್ರು, ಬಿಹಾರಕ್ಕೆ ತೆರಳಲಿಕ್ಕೆ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಆದ್ರೆ ಪೊಲೀಸರ ಏನು ಒಂದು ಗಂಭೀರ ಜೊತೆಗೆ ಒಂದಷ್ಟು ಚುರುಕು ತನಿಖೆಯಿಂದ ಇವರು ಸಿಕ್ಬಿದ್ದಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಇವರು ಏನು ಸಾವಿರಾರು ಪ್ರಿಯಾಂಕಾ ಕಿಲೋಮೀಟರ್ ಹಾಗೆ ಡೇವಿಡ್ ಇಬ್ರು ಇದಾರಲ್ಲ, ವಿಚಾರಣೆ ಏನಾದ್ರು ಮಾಡಿದ್ರ ಪೊಲೀಸರು? ಏನ್ ಮಾಹಿತಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ? ವಿಚಾರಣೆ ನಡೆಸಿದ್ರಂತ, ಅವ್ರಿಬ್ರನ್ನ ಕೇಳಿದ್ರಂತ? ಸದ್ಯ ಏನು ಇಬ್ರು ಡೇವಿಡ್ ಜೊತೆಗೆ ಪ್ರಿಯಾಂಕಾ ಏನಿದ್ದಾರೆ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಇನ್ನೇನು 10:30 ಸಮಯಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ 10:30 ಏನು ಆ ಸಮಯಕ್ಕೆ ಇವ್ರ ಪ್ರೀ ಪ್ಲಾನ್ ಅಂದ್ರೆ ಏನು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು, ಇವರ ಎಲ್ಲೆಲ್ಲಿ ಹೋಗಿದ್ರು, ಇವರ ರೆಕಾರ್ಡ್ ಹೇಗಿದೆ, ಯಾಕೆಂದ್ರೆ ಕೈಮರದಿಂದ ತಾಯಿ ಜೊತೆ ಬಸ್ ಹತ್ತಿದಂತ ಪ್ರಿಯಾಂಕಾ ನಿಗೂಢವಾಗಿ ಕಣ್ಮರೆ ಆಗ್ತಾರೆ. ಆದ್ರೆ ಅಲ್ಲಿಂದ ಹತ್ತಿದ್ದು ಏನು ಬೇಲೂರಿನಿಂದ ಇವಳು ಹತ್ತಿದ್ದು, ಆಕೆ ಪ್ರಿಯಕರ ಏನಿದ್ದಾನೆ ಡೇವಿಡ್ ಏನಿದ್ದಾನೆ, ಡೇವಿಡ್ ನ ಪಲ್ಸರ್ ಬೈಕ್ ನ ಹತ್ಕೊಂಡ್ ಬರ್ತಾರೆ. ಪಲ್ಸರ್ ಬೈಕ್ ನ ಹತ್ಕೊಂಡ್ ಬಂದು ಇವರು ಪ್ರೀ ಪ್ಲಾನ್ ಮಾಡಿದಂತೆ ಇವರ ID ಕಾರ್ಡ್ ಜೊತೆಗೆ ಒಂದಷ್ಟು ಬಟ್ಟೆಗಳನ್ನ ಕೆರೆಯ ಪಕ್ಕ ಎಸಿತಾರೆ. ಅಂದ್ರೆ ಇವರು ಡೈವರ್ಟ್ ಮಾಡ್ಲಿಕ್ಕೆ ಅಲ್ಲಿಂದ ಹಳ್ಳಿಗಳಲ್ಲಿ ಸುತ್ತಾಡ್ಕೊಂಡು ಕುಣಿಗಲ್ನ ಲಾಡ್ಜ್ ಒಂದಕ್ಕೆ ಬರ್ತಾರೆ. 2 ದಿನ ಆಕೆ ಪ್ರಿಯಕರ ಡೇವಿಡ್ ಜೊತೆನೆ ಇರ್ತಾಳೆ. ಆದ್ರೆ ಯಾರಿಗೂ ಕೂಡ ಅದರ ಮಾಹಿತಿ ಸಿಕ್ಕೋದಿಲ್ಲ. ಆದ್ರೆ ಏನು CCTV ಕ್ಯಾಮರಾದ ಜಾಡು ಹಿಡದಂತ ಪೊಲೀಸರು ಈ ಬಗ್ಗೆ ಗಂಭೀರವಾಗಿ ತನಿಖೆ ಮಾಡ್ತಾರೆ. ಯಾಕಂದ್ರೆ ಈ ಪ್ರಿಯಾಂಕಾ ಕುಟುಂಬಸ್ಥರು ಮೊದಲು ಒಂದು ಗಂಭೀರವಾಗಿ ಒಂದು ಆರೋಪವನ್ನ ಮಾಡಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೇಸ್ ತಗೋತಿಲ್ಲ, ನಮ್ಮನ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಮಾಡಿರ್ತಾರೆ. ಅದನ್ನೇ ಸವಾಲಾಗಿ ತಗೊಂಡಂತ ಪೊಲೀಸರು ಈಗ CCTV ಕ್ಯಾಮರಾದ ಜಾಡನ್ನ ಹಿಡಿದು ಈ ಏನು ಪ್ರಕರಣವನ್ನ ಭೇದಿಸಿರೋದು. ಜೊತೆಗೆ ಏನು 2 ದಿನಗಳಿಂದ ರಾಜ್ಯದಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡಿದಂತ ಏನು ಈ ಪ್ರಕರಣ ಇದೆ, ಇದಕ್ಕೆ ಸುಖಾಂತ್ಯವನ್ನ ಆಡಿರ್ತಕ್ಕಂಥದ್ದು. ಓಕೆ ಧನ್ಯವಾದ ಚೇತನ್.